ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣದಲ್ಲಿ ಬಹುಮುಖ್ಯವಾದ ಮಾಹಿತಿ ಆದರೆ ಬಂದಿರುವಂಥದ್ದು. ಅದರ ಜೊತೆಗೆ 18ನೇ ಕಂತಿನ ಹಣದಲ್ಲಿ ತುಂಬ ಗೊಂದಲಗಳಾದರೆ ಇದೆ. ಇವೆಲ್ಲದರ ಕುರಿತು ಈ ವಿಡಿಯೋದಲ್ಲಿ ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣದಲ್ಲಿರುವಂತಹ ಗೊಂದಲಗಳ ಬಗ್ಗೆ ಆದರೆ ಮಾತನಾಡೋಣ. ನೋಡಿ ಸ್ನೇಹಿತರೆ, ನಿಮಗೆ ಯುಗಾದಿ ಹಬ್ಬದ ದಿನ, ರಂಜಾನ್ ಹಬ್ಬದ ದಿನ ಕೆಲವರಿಗೆ ಫಲಾನುಭವಿಗಳಿಗೆ ಹಣ ಬಂದು ಜಮಾ ಆಗಿದೆ. ಕೆಲವರಿಗಂದ್ರೆ ಒಂದು ಹತ್ರ ಒಂದು 50% ಫಲಾನುಭವಿಗಳಿಗೆ ಬಂದು ರಂಜಾನ್ ಹಬ್ಬಕ್ಕೆ ಮತ್ತು ಯುಗಾದಿ ಹಬ್ಬಕ್ಕೆ 18ನೇ ಕಂತಿನ ಹಣ ಆದರೆ ಜಮಾ ಆಗಿರುವಂಥದ್ದು. ಆ ಜಿಲ್ಲೆ ಈ ಜಿಲ್ಲೆ ಅನ್ನುವಂತಹ ಭೇದ ಭಾವ ಏನೂ ಇಲ್ಲ. ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲೂ ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗಿರುವಂಥದ್ದು. ಆದರೆ ಇಲ್ಲಿ ಏನಾಗಿದೆ ಅಂದರೆ 50% ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗಿತ್ತು. ಓಕೆನಾ. ಮತ್ತೆ ರಂಜಾನ್ ಹಬ್ಬ ಆದಮೇಲೆ ಇನ್ನು ಕೆಲವ್ರಿಗೆ ಯಾರ್ಯಾರಿಗೆ ಹಣ ಬಂದಿಲ್ವೋ ಅಂತ ಅವ್ರಿಗೆ ಬಂದು ಹಣ ಆದರೆ ಜಮಾ ಆಗಿತ್ತು. ಈಗ 18ನೇ ಕಂತಿನಲ್ಲಿ ಇರುವಂತಹ ಗೊಂದಲ ಏನಂದ್ರೆ, ಇನ್ನೂ ಕೆಲವೊಂದು ಗೊಂದಲಗಳಾದರೆ ಇದೆ. ಇರುವಂತಹ ಗೊಂದಲ ಏನಂದ್ರೆ ಸ್ನೇಹಿತರೆ, ನೋಡಿ 18ನೇ ಕಂತಿನ ಹಣ ಇನ್ನೂ ಕೆಲವರಿಗೆ ಹಣ ಜಮಾ ಆಗಿಲ್ಲ. ಒಂದು 20% ಫಲಾನುಭವಿಗಳಿಗೆ ಇನ್ನೂ ಹಣ ಬಂದಿಲ್ಲ. 80% ಫಲಾನುಭವಿಗಳಿಗೆ ಇವತ್ತವರೆಗೂ ಹಣ ಬಂದು ಜಮಾ ಆಗಿದೆ. ಇನ್ನು ಕೇವಲ 20% ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಆದರೆ ಬಂದಿಲ್ಲ. ಈಗ ಏನು 80% ಫಲಾನುಭವಿಗಳಿಗೆ ಹಣ ಬಂದಿದೆಯೋ ಅಂತವರು 19ನೇ ಕಂತಿನ ಹಣದ ಕುರಿತು ಕೇಳ್ತಿದ್ದಾರೆ. ಇನ್ನು 20% ಫಲಾನುಭವಿಗಳು ಪಾಪ ಪ್ರತಿ ವಿಡಿಯೋದಲ್ಲಿ ಕಾಮೆಂಟಲ್ಲಿ ಕೇಳ್ತಿದ್ದಾರೆ, ನಮಗೆ 18ನೇ ಕಂತಿನ ಹಣ ಬಂದಿಲ್ಲ, ನಾವೇನು ಮಾಡ್ಬೇಕು ಹೇಳಿ, ನಮ್ದೇನಾದ್ರು ಸಮಸ್ಯೆ ಆಗಿದೆಯಾ, ನಮ್ಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡಲ್ವಾ, ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಕಾಮೆಂಟ್ಸ್ ಮುಖಾಂತರ. ನಿಮ್ಗೆ ಹೇಳ್ತಿದ್ದೀನಿ ನೋಡಿ, ನೀವು ಯಾರು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದು ಕೆಲವ್ರಿಗೆ ಸ್ವಲ್ಪ ಬೇಗ ಹಣ ಬರುತ್ತೆ, ಇನ್ನು ಕೆಲವ್ರಿಗೆ ಲೇಟ್ ಆಗ್ಬೋದು. ಲೇಟ್ ಆಗುತ್ತೆ ಸ್ನೇಹಿತರೆ. ಈ ಒಂದು ಹಣ ಜಮಾ ಮಾಡುವಂತಹ ಪ್ರಕ್ರಿಯೆ, ಈಗ ಏನು ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಜಮಾ ಮಾಡ್ತಿದ್ದಾರೋ ಈ ಒಂದು ಹಣವನ್ನು ಜಮಾ ಮಾಡುವಂತಹ ಪ್ರಕ್ರಿಯೆ ಏಪ್ರಿಲ್ 10ನೇ ತಾರೀಕುವರೆಗೂ ಕೂಡ ನಡೀತಿದೆ. ಇವತ್ತು ದಿನಾಂಕ ಬಂದು ಏಪ್ರಿಲ್ 3. ನಿಮಗೆ ಏಪ್ರಿಲ್ 10ನೇ ತಾರೀಕುವರೆಗೂ ಟೈಮ್ ಇದೆ. ಏಪ್ರಿಲ್ 10ನೇ ತಾರೀಕು ಒಳಗಡೆ ನಾವು ಎಲ್ಲರಿಗೂ ಗೃಹಲಕ್ಷ್ಮಿ 18ನೇ ಕಂತಿನ ಹಣವನ್ನು ಕ್ಲಿಯರ್ ಮಾಡ್ತೀವಿ, ಎಲ್ಲರಿಗೂ ಹಣ ಜಮಾ ಮಾಡ್ತೀವಿ ಅಂತ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿರುವಂಥದ್ದು. ಈಗ 80% ಫಲಾನುಭವಿಗಳಿಗೆ ಯಾರಿಗೆ ಹಣ ಬಂದಿದೆಯೋ ಅವ್ರ ಖುಷಿ. ಈಗ ಯಾರಿಗೆ ಇನ್ನೊಂದು 20% ಹಣ ಬಂದಿಲ್ವೋ ಅಂಥವರು ನಮ್ಗೆ ಹಣ ಬರಲ್ವೇನೋ ಅನ್ನುವಂತಹ ಒಂದು ಆತಂಕದಲ್ಲಾದರೆ ಇರುವಂಥದ್ದು. ನೀವು ಭಯ ಪಡುವ ಅವಶ್ಯಕತೆ ಇಲ್ಲ. ನಿಮಗೆ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಏಪ್ರಿಲ್ 10ನೇ ತಾರೀಕು ಒಳಗಡೆ. 20% ಫಲಾನುಭವಿಗಳಿಗೆ ಯಾರಿಗೆ ಹಣ ಬಂದಿಲ್ಲೋ ಅಂಥವ್ರಿಗೆ. ಮತ್ತೆ 19ನೇ ಕಂತಿನ ಹಣದ ಕುರಿತು ಅಪ್ಡೇಟ್ ಕೊಟ್ಟಿರುವಂಥದ್ದು ಏನಂದ್ರೆ, ಮುಖ್ಯವಾದ ಮಾಹಿತಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈಗ ಯಾರ್ಯಾರು 19ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ರೋ ನೀವ್ಯಾರು ತಲೆ ಕೆಡಿಸ್ಕೋಬೇಡಿ. ಈಗ 19ನೇ ಕಂತಿನ ಹಣ ಅಂದ್ರೆ ಫೆಬ್ರವರಿ ತಿಂಗಳಿನ ಹಣ ನಾವು ಇದೇ ಏಪ್ರಿಲ್ 2ನೇ ವಾರದಲ್ಲಿ ನಿಮ್ಮ ಎಲ್ಲ ಮಹಿಳೆಯರ ಖಾತೆಗಳಿಗೆ, ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲೂ ಯಾರ್ಯಾರು ಗೃಹಿಣಿಯರು ಇದ್ದಾರೋ ಗೃಹಲಕ್ಷ್ಮಿಯರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ 2,000 ಹಣ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಏಪ್ರಿಲ್ 2ನೇ ವಾರದಲ್ಲಿ ಅಂತ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಾಗ ಅವರು ಹೇಳಿದ್ದಾರೆ. ಸ್ನೇಹಿತರೆ, ನೀವ್ಯಾರು ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. 18ನೇ ಕಂತಿನ ಹಣ ಏಪ್ರಿಲ್ 10ನೇ ತಾರೀಕು ಒಳಗಡೆ ಬರುತ್ತೆ. ಮತ್ತೆ 19ನೇ ಕಂತಿನ ಹಣ ಏಪ್ರಿಲ್ 2ನೇ ವಾರದಲ್ಲಿ ನಿಮ್ಮ ಖಾತೆಗಳಿಗಾದರೆ ಜಮಾ ಆಗುತ್ತೆ. ಇದು ಸದ್ಯ ಮಟ್ಟಕ್ಕೆ ಇರುವಂತಹ ಅಪ್ಡೇಟ್ಸು. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು 18ನೇ ಕಂತಿನ ಹಣ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವಾ, ಹಣ ಬಂದಿದ್ರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಹಣ ಬಂದಿದೆ ಅಂತ ಹೇಳಿ, ಹಣ ಬಂದಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿದೆ